ಅಲ್ಲಮರ ನಿಲುವು ಬಹಳ ದೊಡ್ಡದಿದೆ, ಅಲ್ಲಮ ಅಂಥವ್ರು ಅಂತ ತಿಳ್ಕೊಂಡು ಬಹಳಷ್ಟು ಮಂದಿ ಈಗೆಲ್ಲ ಹೇಳ್ತಾ ಇದ್ದಾರೆ. ಇದು ಅಲ್ಲ, ಅಂಥದ್ದೊಂದು ನಡೆದೇ ಇಲ್ಲ, ಅಂತಹ ಅದೊಂದು ಮಂಟಪನೇ ಇರಲಿಲ್ಲ. ಪೂರ್ವ ಕಾಲದಲ್ಲಿ ಉತ್ತರ ಭಾರತದಲ್ಲಿ ನಡೆದಂತಹ ಒಂದು 1000 ವರ್ಷಗಳ ಹಿಂದೆ ಲಿಖಿತ ರೂಪದಲ್ಲಿಲ್ಲದ, ಶಾಸನ ರೂಪದಲ್ಲಿಲ್ಲದ, ಬದ್ಧತೆಯ ರೂಪದಲ್ಲಿದ, ಅಧಿಕೃತವಲ್ಲದ ಒಂದು ಪುರಾಣದ ಕಥೆಯ ಅವಲೋಕನವನ್ನ ಬುದ್ಧ ಮಾಡಿದ. ಆ ಬುದ್ಧನ ಅವಲೋಕನದಲ್ಲಿರುವಂತಹ ಲುಂಬಿನಿ ವನವನ್ನೇ ಬಸವಣ್ಣನವರು ಅನುಭವ ಮಂಟಪ ಅಂತ ಮಾಡಿದರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರದ ವೇದಿಕೆ. ಹಾಗಾಗಿ ಆ ಹೇಳಿದ ವರದಿಯ ಮಾತಿಗೂ ಕೂಡ ಇಲ್ಲಿಟ್ಟಂತಹ ವಿಷಯಕ್ಕೂ ಬಹಳ ಸಾಮ್ಯತೆನೇ ಇದೆ. ಬೇಕಂತಾನೆ ಇಟ್ಟಾರ ಅನ್ನಿಸ್ತದೆ ಅದನ್ನ. ಶರಣರು ಕಂಡ ಬಸವಣ್ಣ, ನೀಲಮ್ಮ ಕಂಡ ಬಸವಣ್ಣ ಅಲ್ಲ, ನಾಗಮ್ಮ ಕಂಡ ಬಸವಣ್ಣ ಅಲ್ಲ, ಗಂಗಮ್ಮ ಕಂಡ ಬಸವಣ್ಣ ಅಲ್ಲ, ಶರಣರು ಕಂಡ ಬಸವಣ್ಣ. ಒಬ್ಬ ಅಲ್ಲಮ್ಮ ಎಷ್ಟು ಎತ್ತರಕ್ಕೆ ಹೋದ್ರೂ ಕೂಡ ಬಸವಣ್ಣನ ಹತ್ತಿರಕ್ಕೆ ಬಂದು ಬರೆದಂತಹ ವಚನ ಅಂದ್ರೆ ಬ ಎಂದಲ್ಲಿಯನ್ನ ಬವಹರಿಯಿತ್ತು. ಲಿಂಗವಿಲ್ಲದೆ ಮುಕ್ತಿ ಇಲ್ಲ, ಅಂಗಲಿಂಗವ ಕೂಡದೆ ಸದ್ಗತಿ ಇಲ್ಲ, ಲಿಂಗ ಅಂಗದೊಳಗೆ ಬೆರೆದಲ್ಲದೆ ಜೀವನ್ಮುಕ್ತಿ ಸಾಧ್ಯವಾಗದು, ಪುಣ್ಯದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಲುವು ಸಾಧ್ಯವಾಗದು ಎನ್ನುವಂತಹ ಸಿದ್ದರಾಮನ ಹೇಳಿದ ಆ ಮಾತಿಗೂ ಬಸವಣ್ಣನವರನ್ನ ಇದ್ದುಕೊಳ್ಳುವ ರೀತಿಯಲ್ಲೂ ಕೂಡ ಅವರಿಗೆ ಅದೇ ವಚನ ಸಹಾಯಕ್ಕೆ ಬರ್ತದೆ. ಯೋಗ ತಪಸ್ಸನ್ನ ಮಾಡಿ ನಾಥ ಪಂಥದಲ್ಲಿ ಹೋಗಿ ಜೈನ ಮುನಿಯ ಕಡೆ ಶಿಕ್ಷಣವನ್ನ ಪಡೆದುಕೊಂಡು ಬಂದು ಎಲ್ಲವುದನ್ನೂ ಗೆದ್ದೆನೆಂದ್ರ ಮಾತ್ರಕ್ಕೆ ಜಡಿ ಬಿಟ್ಟುಕೊಂಡು ಗುಡ್ಡದಲ್ಲಿ ಹೋಗಿ ತಪವನ್ನ ಗೈದು ಒಂಟಿಗಾಲಿನ ಮೇಲೆ ತಪಸ್ಸನ್ನ ಮಾಡಿ ಗೋರಕ್ಷಕನಾಥನನ್ನೇ ಸೋಲಿಸಿ ಕವಿರಕ್ಷಸನಾಥನನ್ನೇ ಮಣ್ಣು ಕೊಟ್ಟು ಮುಕ್ತಾಯಕ್ಕನ ಅಹಂಕಾರ ಅವಳ ಮಮಕಾರವನ್ನ ಅಳೆದು ಸಿದ್ದರಾಮನ ಅಹಂಕಾರವನ್ನ ಅಳಿಸಿ ಅಕ್ಕನ ಹತ್ರ ಅಹಂಕಾರ ಕಳ್ಕೊಂಡ ಮೇಲೆ ಬಸವಣ್ಣನವರ ಹತ್ರ ಬಂದು ಬರೆದಂತಹ ವಚನ ಬ ಎಂದಲ್ಲಿ ಎನ್ನ ಬವಹರಿಯಿತ್ತು. ಸ ಎಂದಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೆಳಗಿ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿರ್ತೇನಯ್ಯ. ಬರೀ ಅವ್ರಿಗೆ ಅಷ್ಟೇ ಏನದು, ಪಟ್ಟದ್ದೇವ್ರಿಗಾದ್ರೂ ಬಕಾರನೇ, ವಿರಕ್ತರಿಗಾದ್ರೂ ಬಕಾರನೇ. ಪಟ್ಟದ್ದೇವ್ರ ಮಠದ ಮೇಟಿಗೂಟನೋ ಬಕಾರನೇ, ವಿರಕ್ತರ ಮಠದ ಮೇಟಿಗೂಟನೋ ಬಕಾರನೇ. ಆ ಬಕಾರ ಅನ್ನುವಂತಹ ಪಟ್ಟ ಆಗ್ಲಿಲ್ಲ ಅಂದ್ರೆ ನಿನ್ನ ಮಠದ ಪೀಠಕ್ಕೆ ನಿನ್ನ ಪಟ್ಟಾಧಿಕಾರ ಆಗಲ್ಲ. ಸಾಭಾರಿಗಳು ನಿರಾಭಾರಿಗಳು ಇವರು ಯಾವತ್ತಿನ ಕಾಲಕ್ಕೂ ಕೂಡ ಬಸವಣ್ಣನ ಆಭಾರಿಗಳು ಅನ್ನೋಂಥವ್ರು ಹೇಳಿದವರು ಯಾರು ಅಂತಂದ್ರೆ ಚನ್ನಬಸವ ಪಟ್ಟದ್ದೇವರು. ಬಕಾರ ಅದಾದಾಗನೇ ನಿನ್ನ ಹಸ್ತಮಸ್ತಕ ಸಂಯೋಗ, ಅದಾದಾಗನೇ ನಿನ್ನ ತಲೆಗೆ ಬೋಳಿಸಿ